ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಈಗಾಗಲೇ ಕೆಲವೊಂದಿಷ್ಟು NCERT ಅಥವಾ ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರುವಂತಹ ಸಬ್ಜೆಕ್ಟ್ಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಅಂದರೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅಂದರೆ ಸಂಪೂರ್ಣ ಬುಕ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೆ. ಅದು ಭಾಳಷ್ಟು ಜನರು ಅದನ್ನು ಇಂಟ್ರೆಸ್ಟಾಗಿ ತೊಗೊಂಡಿಲ್ಲ ಮತ್ತು ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು, ನಮಗೆ ಈ ರೀತಿ ಬೇಡ, ನಮಗೆ ಕೆಲವೊಂದು ಶಾರ್ಟ್ ನೋಟ್ಸ್ಗಳು NCERT ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್ಕಿಂದ ಅಂತ ಹೇಳಿದ್ರು. ಹಾಗಾಗಿ ನಾನು 6ನೇ ತರಗತಿ ವಿಜ್ಞಾನ ಸೈನ್ಸ್ ಸಬ್ಜೆಕ್ಟಲ್ಲಿ ತೆಗೆದುಕೊಂಡಿದ್ದೇನೆ. ಓಕೆ, ಇಲ್ಲಿ ಏನು ಮಾಡ್ತೇನೆ, ನಾನು ಬರೀ ಇಂಪಾರ್ಟೆಂಟ್ ಈ ಒಂದು ಚಾಪ್ಟರ್ಲಿ ಏನೇನು ಓದಬೇಕು ಅದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ಇದು ನೋಡಿ, ನಿಮಗೆ ನೋಟ್ಸ್ ಥರ ಬೇಕು ಅಥವಾ ಇಡೀ ಟೆಕ್ಸ್ಟ್ ಬುಕ್ನ ಎಕ್ಸ್ಪ್ಲೇನ್ ಮಾಡಬೇಕು, ನೀವು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲು ಸಹಾಯ ಆಗುತ್ತದೆ. ಓಕೆ, ಸುಮಾರು 5ರಿಂದ 6 ಚಾಪ್ಟರ್ಗಳು ಒಂದನೇ ಪಾರ್ಟಲ್ಲಿ ಬರ್ತವೆ. ಅಂದರೆ ಒಂದು ಸೆಮಿಸ್ಟ್ರಿಗೆ ಒಂದೊಂದು ಪಾರ್ಟ್ ಅಂತ ಇರುತ್ತೆ. 6 ಪಾರ್ಟ್ 1, 6 ಪಾರ್ಟ್ 2, ಒಂದೊಂದು ಇಯರಲ್ಲಿ 2 ಪಾರ್ಟ್ಗಳಿರ್ತವೆ. ಓಕೆ, ಹಾಗೆ ನೋಡೋಣ. ಮೊದಲನೇ ನೋಡಿ, 6 ಚಾಪ್ಟರ್ಗಳಿದ್ದಾವೆ. 6ರಲ್ಲಿ ಮೊದಲನೇದು ವಿಜ್ಞಾನದ ಅದ್ಭುತ ಪ್ರಪಂಚ. ಓಕೆ, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಬರೀ ಬೇಸಿಕ್ ಕೊಟ್ಟಿದ್ದಾರೆ. 6th ಆಗಲಿ 7th ಆಗಲಿ ಇಲ್ಲಿ ನೀವು ಭಾಳಷ್ಟು ಏನು ಓದೋದಿರೋದ್ರೆ ಬೇಸಿಕ್ ಇರುತ್ತೆ. ಹಾಗಾಗಿ ನೀವು ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ನೋಡ್ಕೊಂಡು ಹೋಗಬೇಕು. ಓಕೆ, ಇಲ್ಲಿ ನೋಡಿ, ಪರ್ವತ ಪ್ರದೇಶದ ಇಮೇಜಸ್ಗಳಿದ್ದಾವೆ. ಓಕೆ, ಇವನ್ನೆಲ್ಲ ನೀವು ಬರೀ ನೋಡ್ತಾ ಹೋಗಿ, ನಾನು ಮುಂದೆ ಏನೇನು ಕಾನ್ಸೆಪ್ಟ್ ಬರ್ತಾ ನೋಡಿ ಅವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಮರುಭೂಮಿ, ಕಡಲ ತೀರ ಆ್ಯಂಡ್ ಸಾಗರದ ನೋಟ ಆ್ಯಂಡ್ ಒಂದು ಗ್ಯಾಲಕ್ಸಿ. ಓಕೆ, ಇನ್ನು ವಿಜ್ಞಾನವು ಆವಿಷ್ಕಾರಕ್ಕೆ ಬಳಸ್ತಿರುವಂಥ ಮಾಹಿತಿ ಇದೆ. ಓಕೆ, ಇನ್ನು ಇದಕ್ಕಿಂತ ಇಂಪಾರ್ಟೆಂಟ್ ಏನಾಗೋಣ, ಮಳೆ. ನೋಡಿ, ಈ ಒಂದು ಇಮೇಜನ್ನು ನಿಮಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಸೂರ್ಯನಿಂದ ಶಾಖ ನೀರಿಗೆ ಬಡಿದು ನೀರಿನಿಂದ ಆವಿಯಾದ ನೀರು ಅಲ್ಲಿ ಹೋಗಿ ಏನಾಗುತ್ತೆ ಅಂದರೆ ನೀರು ಗಟ್ಟಿಯಾಗಿ ಐಸ್ ಆಗುತ್ತೆ, ಐಸ್ ಆಗಿ ಮೋಡಗಳಾಗುತ್ತೆ, ಮೋಡದಿಂದ ಮಳೆ ಬರುತ್ತೆ. ಓಕೆ, ಈ ಒಂದು ಕಾನ್ಸೆಪ್ಟ್. ಗಾಳಿ ಮೋಡವನ್ನು ಬೇರೆ ಕಡೆ ಸ್ಥಳಾಂತರಿಸುತ್ತೆ. ಇದು ಒಂದು ಪಾಯಿಂಟ್, ಬೇಸಿಕ್ ನೋಟ್, ಇದು ನಿಮಗೆ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಒಂದು ಚಾಪ್ಟ್ರಲ್ಲಿ ನೀವು ನೋಡಿರ್ತೀರ. ಓಕೆ, ಈ ರೀತಿ ಅಂದರೆ ಕುಕ್ಕರ್. ಇಲ್ಲಿ ಏನಿದೆ ಕಾನ್ಸೆಪ್ಟ್ ಅಂದರೆ, ನೀವು ಒಂದು ನಾರ್ಮಲ್ ಬುಟ್ಟಿಯಲ್ಲಿ ಅಥವಾ ಬೋಗಣಿಯಲ್ಲಿ ನೀವೇನಾದರೂ ರೈಸ್ ಮಾಡಿದ್ರೆ ಸಮಯ ಜಾಸ್ತಿ ತೆಗೆದುಕೊಳ್ಳುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಕಡಿಮೆ ಆಗುತ್ತೆ. ಮತ್ತು ನೀವೇನಾದರೂ ನೀರು ಜಾಸ್ತಿ ಆದರೆ ಕುಕ್ಕರ್ ಮೇಲೆ ಹೊರಬಂದು ಚೆಲ್ಲುತ್ತೆ. ಕಾರಣ ಅಂದರೆ ಒತ್ತಡ. ಓಕೆ, ಜಾಸ್ತಿ ಪ್ರೆಷರ್ ಇರೋದು ಕುಕ್ಕರಲ್ಲಿ ಈ ರೀತಿ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ 2ನೇ ಚಾಪ್ಟರು. ಅಂದರೆ ಏನು ಇಂಪಾರ್ಟೆಂಟ್ ಇರೋಂಗಿಲ್ಲ ಅಷ್ಟು, ಅದಕ್ಕಾಗಿ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾ ಇಲ್ಲ. 2ನೇ ಚಾಪ್ಟರ್ ಬಂದು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಅಂದರೆ ಡಿಫ್ರೆನ್ಸ್ ಯಾವ ರೀತಿ ಬದಲಾವಣೆ ಆಗಿದೆ ಮತ್ತು ಜಗತ್ತನ್ನು ಯಾವ ರೀತಿ ವಿಭಿನ್ನತೆಯನ್ನು ಹೊಂದಿದೆ ಅಂತ ಈ ಒಂದು ಪಾಠವನ್ನು ನಮಗೆ ತಿಳಿಸಿಕೊಡುತ್ತೆ. ಓಕೆ, ಇಲ್ಲಿ ನೋಡ್ತೀರಾ, ಹುಲ್ಲು ಮತ್ತು ತುಳಸಿ, ದಾಸವಾಳ, ಇವುಗಳಲ್ಲಿ ಏನೇನು ವ್ಯತ್ಯಾಸ ಇದೆ. ಓಕೆ, ಹುಲ್ಲಿನ ಕಾಂಡ ಏನಾಗುತ್ತೆ, ಭಾಳ ಮೃದುವಾಗಿರುತ್ತೆ, ಎಲೆಗಳು ಚಿಕ್ಕದಾಗಿರುತ್ತೆ. ಇನ್ನು ತುಳಸಿ, ಅದರ ಕಾಂಡ ಸ್ವಲ್ಪ ಬಿರುಸಾಗಿರುತ್ತೆ ಮತ್ತು ಎಲೆಗಳು ಅಗಲವಾಗಿರುತ್ತೆ. ಇನ್ನು ದಾಸವಾಳದಲ್ಲಿ ಸ್ವಲ್ಪ ಅಂದರೆ ಈ ತುಳಸಿಗಿಂತ ಸ್ವಲ್ಪ ಬಿರುಸಾದ ಕಾಂಡ ಇರುತ್ತೆ ಮತ್ತು ಹೂವುಗಳಾಗುತ್ತೆ. ಹೀಗೆ ಡಿಫ್ರೆನ್ಸ್ಗಳಿದ್ದಾವೆ. ಇಲ್ಲಿ ನೋಡ್ತೀರಾ, ಓಕೆ, ನಾನು ಏನು ಹೇಳಿದೆ, ಮೃದು, ಗಡಸು. ಓಕೆ, ಅದೇ ಏನು ಎಕ್ಸ್ಪ್ಲನೇಷನ್ ಇಲ್ಲಿ ನೀಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋಣ, ಪ್ರಾಣಿಗಳ ಬಗ್ಗೆ ನೀವು ಕಾಗೆಯನ್ನು ನೋಡಿರ್ತೀರ, ಇರುವೆ, ಹಸು, ಇವೆಲ್ಲವನ್ನು ನೋಡಿರ್ತೀರ. ಇದಕ್ಕಿಂತ ಜಾಸ್ತಿ ಪ್ರಾಣಿ ಪಕ್ಷಿಗಳನ್ನು ನೋಡಿರ್ತೀರ. ಓಕೆ, ನೀವು ಇಲ್ಲಿ ಯಾವ್ಯಾವ ನೋಡಿದ್ರೆ ಅದ್ರ ಬಗ್ಗೆ ಮಾಹಿತಿನ ಬೇಕಾದ್ರೆ ಬರೀರಿ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ನೋಡಿ, ಇಲ್ಲಿ ಭಾಳ ಇಂಪಾರ್ಟೆಂಟ್. ನೀವು ಒಂದು ಯಾವುದೋ ಸಸ್ಯನೋ ಅಥವಾ ಪ್ರಾಣಿನೋ ಯಾವ ರೀತಿ ಡಿವೈಡ್ ಮಾಡ್ತೀರ ಅಂದರೆ, ಹೂಗಳಾಗದೇ ಇರೋದು, ಬಿರುಸಾಗಿರುವುದು ಅಂದರೆ ಕಾಂಡ ಅಂದರೆ ಗಟ್ಟಿಯಾಗಿರೋದು ಮತ್ತು ಮೃದುವಾಗಿರುವುದು. ಆಹಾರದ ಪ್ರಾಣಿಗಳನ್ನ ವೆಜ್, ನಾನ್ ವೆಜ್ ಈ ರೀತಿ ಪ್ರಾಣಿಗಳನ್ನ ಡಿವೈಡ್ ಮಾಡ್ತಾರೆ. ಹುಲಿ, ಸಿಂಹಗಳೆಲ್ಲ ನಾನ್ ವೆಜ್ ಬೇಟೆ ಆಡ್ತವೆ, ಆನೆಗಳು ಹುಲ್ಲನ್ನು ತಿನ್ನುತ್ತವೆ. ಓಕೆ, ಈ ರೀತಿ ನೀವು ಡಿವೈಡ್ ಮಾಡ್ತೀರಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೋಗೋಣ.
ಇದರಲ್ಲಿ ಬರೋದು ನಿಮಗೆ ಬಹಳ ಇಂಪಾರ್ಟೆಂಟ್ ಇಲ್ಲ, ಹಾಗಾಗಿ ನಾನು ಬರೀ ಕಾನ್ಸೆಪ್ಟ್ನ ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ದೇನೆ. ಓಕೆ, ಮರಗಳಂದರೆ ಕಾಂಡಗಳು ಬಿರುಸಾಗಿ ದೊಡ್ಡದಾಗಿರುತ್ತದೆ, ಪೊದೆಗಳಂದರೆ ಚಿಕ್ಕದಾಗಿರುತ್ತವೆ. ಇನ್ನು ಗಿಡಮೂಲಿಕೆಗಳು ಅಂದರೆ ಬೇರೆ ಸಹಾಯದಿಂದ, ಕಟ್ಟಿಗೆ ಸಹಾಯದಿಂದ ಇವುಗಳನ್ನು ನಿಲ್ಲಿಸಬೇಕಾಗುತ್ತೆ. ಇನ್ನು ಎಲೆಗಳಲ್ಲಿ 3 ರೀತಿ ವಿಧಗಳಿರ್ತವೆ. ಒಂದು ಜಾಲಬಂಧ, ಸಮಾಂತರ. ಓಕೆ, ಜಾಲಬಂಧ ಅಂದರೆ ಒಂದು ಎಲೆ ಈ ರೀತಿ ಅಂದರೆ ಬಂಧದ ಥರ ಇರುತ್ತೆ, ಬಾಂಡಿಂಗ್ ಥರ, ಒಂದಕ್ಕೊಂದು ಈ ರೀತಿ ಹೀಗೆ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ ಹೋಗುತ್ತೆ. ಇನ್ನು ನೆಕ್ಸ್ಟು ಸಮಾಂತರ ಅಂದರೆ ಅಡ್ಡ ಲೈನ್ಗಳು, ಬಾಳೆ ಎಲೆ ಅಡ್ಡ ಲೈನ್ ಇರ್ತದೆ. ಅದನ್ನೇ ಕೆಲವೊಂದಿಷ್ಟು ಎಲೆಗಳು ಹೀಗೆ ಉದ್ದ ಲೈನ್ಗಳಿರುತ್ತೆ. ಓಕೆ, ಈ ರೀತಿ 3 ರೀತಿ ವಿನ್ಯಾಸಗಳಿದೆ ಎಲೆಗಳಲ್ಲಿ. ನೆಕ್ಸ್ಟ್ ನೋಡೋಣ, ತಾಯಿ ಬೇರು, ತಂತು ಬೇರು ಅಂತ 2 ಬೇರುಗಳಿರ್ತವೆ. ತಾಯಿ ಬೇರು, ತಂತು ಬೇರು. ತಾಯಿ ಬೇರು ಅಂದರೆ ಒಂದು ಬೇರಿನಿಂದ ಇನ್ನೊಂದು ಅಂದರೆ ಈಗ ನೋಡಿ ಎಕ್ಸಾಂಪಲ್ ತೆಗೆದುಕೊಳ್ತೇನೆ. ಒಂದು ಗಿಡ ಇದೆ, ದಾಸವಾಳ ಗಿಡ ಅಂತ ತೆಗೆದುಕೊಳ್ತೇನೆ. ದಾಸವಾಳ ಗಿಡ. ಓಕೆ, ಈ ದಾಸವಾಳ ಗಿಡದಲ್ಲಿ ಏನು ಮಾಡ್ತೀರಾ, ಇದು ತಾಯಿ ಬೇರು ಅಂತ ತಿಳ್ಕೊಳ್ಳಿ. ಇವಾಗ ನೀವು ಇನ್ನೊಂದು ದಾಸವಾಳ ಗಿಡನ ಹಚ್ಚಬೇಕು. ಒಂದು ದಾಸವಾಳ ಗಿಡ ಅಂದರೆ ಈ ಒಂದು ಕೊಂಬೆಯನ್ನು ಕಟ್ ಮಾಡಿಕೊಂಡು ನೀವು ನೆಲದಲ್ಲಿ ಹಚ್ಚಿದರೆ ಆಟೋಮೆಟಿಕ್ಕಾಗಿ ಗಿಡ ಬೆಳೆಯುತ್ತೆ, ಇನ್ನೊಂದು ಹೊಸ ಗಿಡ ಬೆಳೆಯುತ್ತೆ. ಬಟ್ ಈ ತಂತು ಬೇರಿನಲ್ಲಿ ಆ ರೀತಿ ಇರೋದಿಲ್ಲ. ಪ್ರತಿಯೊಂದು ಬೀಜ ತೆಗೆದುಕೊಂಡು ಹಾಕಿದ್ರೆ ಮಾತ್ರ ಏನಾಗುತ್ತೆ, ಇನ್ನೊಂದು ಬೇರು ಬೆಳೆಯುತ್ತೆ, ಇನ್ನೊಂದು ಸಸಿ ಬೆಳೆಯುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ಇನ್ನು ಧಾನ್ಯಗಳಲ್ಲಿ 2 ರೀತಿ, ಡುವೆಲ್ ಅಂದರೆ ದ್ವಿದಳ ಧಾನ್ಯ, ಏಕದಳ ಧಾನ್ಯ. ಓಕೆ, ಅಂದರೆ ಒಂದೇ ಈಗ ಒಂದು ಕಾಳನ್ನು 2 ಬಾರಿ, ಈಗ ಶೇಂಗಾ ನೋಡಿರ್ತೀರ, ಅದನ್ನು 2 ಧಾನ್ಯಗಳಾಗಿ ಅಂದರೆ ಒಂದನ್ನು 2 ರೀತಿ ಬಳಕೆ ಮಾಡ್ಬೋದು ಅಂತ ಹೇಳ್ತಾರೆ. ಅದನ್ನು ಡಿವೈಡ್ ಮಾಡ್ಬೋದು. ಓಕೆ, ದ್ವಿದಳ ಬೀಜ ಮತ್ತು ಏಕದಳ. ಇಲ್ಲಿ ಎಕ್ಸಾಂಪಲ್ ಕಡಲೆ ಕೊಡ್ತಾರೆ, ಇಲ್ಲಿ ಜೋಳ, ಮೆಕ್ಕೆಜೋಳ ಮತ್ತು ನಾರ್ಮಲ್ ಜೋಳ ಕೂಡ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋಣ. ಇದು ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನನಗೆ ಅನಿಸೋ ಮಟ್ಟಿಗೆ. ಯಾಕಂದ್ರೆ ಕಾಂಪಿಟೇಟಿವ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ನಮಗೆ ಇಲ್ಲಿ ಹೈಯೆಸ್ಟ್ ಮಾರ್ಕ್ಸು ಈಸಿಯಾಗಿ ಬರುವಂಥದ್ದು ಎಲ್ಲಿ ಅಂದರೆ ನಮಗೆ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಕ್ವಶನ್ನ ಕೇಳ್ತಾರೆ. ಓಕೆ, ಇಲ್ಲಿ ನಾವು ನೋಡ್ತೀವಿ ಜಾನಕಿ ಅಮ್ಮಾಳ್, ಇವರು ಸಸ್ಯಶಾಸ್ತ್ರಜ್ಞರು ಮತ್ತು ಅದಕ್ಕಿಂತ ಫೇಮಸ್ ಆಗಿ ಏನಂದರೆ ಇವರು ಮೌನ ಕಣಿವೆ ಸಂರಕ್ಷಿಸಿ ಅನ್ನೋ ಒಂದು ಅಭಿಯಾನದಲ್ಲಿ ಪ್ರಮುಖ ಲೀಡ್ ರೋಲನ್ನು ಪಾತ್ರ ನಿರ್ವಹಿಸ್ತಾರೆ. ಓಕೆ, ಮೌನ ಕಣಿವೆಯನ್ನು ಸಂರಕ್ಷಿಸಿ. ನೋಡಿ, ಮೌನ ಕಣಿವೆ ಸಂರಕ್ಷಿಸಿ ಇದು ಯಾವ ಒಂದು ರಾಜ್ಯದಲ್ಲಿ ನಡೀತು ಅಂದರೆ ಇದು ಕೇರಳದ ರಾಜ್ಯದಲ್ಲಿ ಯಾವ ಒಂದು ಜಿಲ್ಲೆ ಅಂದರೆ ಪಾಲಕ್ಕಾಡ್ ಜಿಲ್ಲೆಯಲ್ಲಿ. ಇದೊಂದು ಏನಂದರೆ ಅರಣ್ಯದ ರಕ್ಷಣೆಯ ಕತೆ. ಓಕೆ, ಇದು ಏನಾಗುತ್ತೆ, ಕುಂತಿ ನದಿ ಎನ್ನುವ ಒಂದು ನದಿಗೆ, ಕುಂತಿ ನದಿಗೆ ಒಂದು ಜಲ ವಿದ್ಯುತ್ ಅಣೆಕಟ್ಟು ಡ್ಯಾಮ್ನ ಕಟ್ತಿರ್ತಾರೆ. ಅದು ವಿದ್ಯುತ್ ತಯಾರಿಸಲು ಅದರ ವಿರುದ್ಧ ಸುತ್ತಮುತ್ತಲಿನ ಹಳ್ಳಿಗಳು 10 ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ. ಹಾಗಾಗಿ ಈ ಒಂದು ಹೋರಾಟ ತುಂಬ ಯಶಸ್ವಿಯಾಗುತ್ತದೆ. ಹಾಗಾಗಿ ಇದನ್ನು ಮೌನ ಕಣಿವೆ ಒಂದು ಸಂರಕ್ಷಣೆ ಅಂತ ಕರೀತಾರೆ ಅಭಿಯಾನ. ಈ ಚಳವಳಿ ಬಹಳ ಒಂದು ಯಶಸ್ವಿಯಾಗಿ ಮುಂದುವರಿಯುತ್ತದೆ. ಓಕೆ, ನೆಕ್ಸ್ಟು ನೋಡೋದಾದರೆ ಮೀನು ಈಜು ರೆಕ್ಕೆಗಳ ಸಹಾಯದಿಂದ ಈಜುತ್ತದೆ. ಮೇಕೆ ಕಾಲುಗಳು ಸಹ ನೆಲದ ಮೇಲೆ ನಡೆಯುತ್ತವೆ. ಓಕೆ, ಅಂದರೆ ಮೀನು ಯಾವ ರೀತಿ ಚಲಿಸ್ತದೆ ಅದರ ರೆಕ್ಕೆಗಳಿಂದ, ಇದು ಏನು ಅಂದರೆ ಕಾಲುಗಳಿಂದ ಇದು. ಓಕೆ, ನೆಕ್ಸ್ಟ್ ನೋಡೋಣ. ಪಾಪಸ್ಕಳಿ. ನೀವು ಪಾಪಸ್ಕಳಿಯನ್ನು ನೋಡಿರ್ತೀರ, ಮರಳುಗಾಡಿನಲ್ಲೇ ಇರ್ತದೆ. ಕೇವಲ ಮರಳುಗಾಡಿನಲ್ಲಿ ಕಂಡುಬರಲ್ಲ, ಅಥವಾ ನೀರು ಕಡಿಮೆ ಇರುವ ಪ್ರದೇಶದಲ್ಲಿ ಕೂಡ ನೀವು ಪಾಪಸ್ಕಳಿಯನ್ನು ಕಂಡುಬರ್ತೀರ. ಈಗ ನಮ್ಮ ಒಂದು ಉತ್ತರ ಕನ್ನಡದಲ್ಲಿ ವಿಜಯಪುರ ಸೈಡು ಕೆಲವೊಂದಿಷ್ಟು ನೀರು ಏನು ಕಡಿಮೆ ಇರುವಂಥ ಪ್ರದೇಶಗಳಿದೆಯೋ ಅಂಥಲ್ಲೆಲ್ಲ ಪಾಪಸ್ಕಳನ್ನ ಕಂಡುಕೊಳ್ತೀವಿ. ಯಾಕಂದರೆ ಅತ್ಯಂತ ಕಡಿಮೆ ನೀರನ್ನು ಈ ಪಾಪಸ್ಕಳೆ ಬಳಸ್ಕೊಳ್ತದೆ. ಹಾಗಾಗಿ ಅತಿ ಹೆಚ್ಚು ಅಲ್ಲೇ ಕಂಡುಬರುತ್ತವೆ. ಮತ್ತು ಇನ್ನು ನೋಡಿ, ಪರ್ವತದ ಮೇಲೆ ದೇವದಾರು ಮರ ಪರ್ವತದ ಮೇಲೆ ಯಾಕೆ ಕಂಡುಬರುತ್ತದೆ ಅಂದರೆ ರೀಸನ್ ಏನಂದರೆ ನೋಡಿ, ಪರ್ವತದ ಮೇಲೆ ಹಿಮಗಳು ಬೀಳ್ತಿರ್ತವೆ. ನೀವು ಕ್ರಿಸ್ಮಸ್ ಟ್ರೀ ಅಂತೆಲ್ಲ ಆ ರೀತಿ ಇರುತ್ತೆ. ಓಕೆ, ಹಿಮಗಳು ಬಿದ್ದಾಗ ಆ ಎಲೆಗಳ ಮೇಲೆ ಏನಾಗುತ್ತೆ, ಎಲೆಗಳ ಮೇಲೆ ಜಾರಿ ಹೋಗುತ್ತೆ ಹಿಮ. ಹಾಗಾಗಿ ಆ ಗಿಡಕ್ಕೆ ಅತಿ ಹೆಚ್ಚು ಮರಗಳು ಪರ್ವತದ ಒಂದು ಪ್ರದೇಶದಲ್ಲಿ ಕಂಡುಬರ್ತವೆ. ಇನ್ನು ನೆಕ್ಸ್ಟು ಏಕಕೊಂಬ ಶ್ರೇಣಿ 2 ಕೊಂಬೆ ಅಂತ ಕರೀತಾರೆ. ಎರಡು ಡುಬ್ಬ. ಓಕೆ, ಏಕಡುಬ್ಬ ಅಂತ. ಓಕೆ, ಈ ಒಂಟೆಗಳು ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಇದು ಲಡಾಖ್ ಅಂದರೆ ಇದು ಚಳಿಗೆ ಕಂಡುಬರ್ತದೆ. ಚಳಿ ಮರುಭೂಮಿ ಅಂತ ಕರೀತಾರೆ. ಇದು ಒಣ ಮರುಭೂಮಿ
ಓಕೆ, ರಾಜಸ್ಥಾನದಲ್ಲಿ ಕಂಡುಬರ್ತವೆ. ಒಂಟೆಗಳು ಅತಿ ಕಡಿಮೆ ನೀರನ್ನು ಬಳಸೋದರಿಂದ ಅವು ಮತ್ತು ಬಹಳಷ್ಟು ದಿನದ ನೀರಿನ ಸಂಗ್ರಹವನ್ನು ಒಮ್ಮೆಲೇ ಇಟ್ಕೊಳುತ್ತೆ. ಒಂದು ಸಲ ನೀರು ಕುಡಿದ್ರೆ 20-30 ದಿನ ಕುಡಿದಿರೋ ಥರ ಅದು ಸ್ಟೋರ್ ಮಾಡ್ಕೊಳುತ್ತೆ. ಹಾಗಾಗಿ ಅತಿ ಹೆಚ್ಚು ಮರುಭೂಮಿಯಲ್ಲಿ ಒಂಟೆಗಳೇ ಕಂಡುಬರ್ತವೆ ಮತ್ತು ಅದರ ಕಾಲುಗಳು ಕೂಡ ಹಾಗೆ ಇರ್ತವೆ. ಇನ್ನು ಬರುವಂಥದ್ದು ರೋಡೋಡೆಂಡ್ರಾನ್. ಓಕೆ, ರೋಡೋಡೆಂಡ್ರಾನ್ ಅನ್ನೋದೊಂದು ಸಸ್ಯದ ತಳಿಯಾಗಿದೆ. ಆ ತಳಿ ಒಂದು ಸಿಕ್ಕಿಂನಲ್ಲಿ ಕಂಡುಬರ್ತದೆ ಮತ್ತು ಇನ್ನೊಂದು ನಮ್ಮ ನೀಲಗಿರಿ, ತಮಿಳುನಾಡು ಕೇರಳ ರೀಜನಲ್ಲಿ ಕಂಡುಬರ್ತದೆ. ತಮಿಳುನಾಡು ಕೇರಳ ರೀಜನ್ ನೀಲಗಿರಿ ಫಾರೆಸ್ಟ್, ಅದು ನೀಲಗಿರಿ ರೇಂಜ್ ಅಂತ ಕರೀತಾರೆ, ಅಲ್ಲಿ ಕಂಡುಬರ್ತದೆ. ನೀವು ನೋಡಿರ್ತೀರ ಬ್ರಹ್ಮಕಮಲ. ಓಕೆ, ಈ ಒಂದು ಹಲವಾರು ಹೂಗಳು ಎಲ್ಲ ಕಂಡುಬರೋದಲ್ಲಿ ನೀಲಗಿರಿ ರೇಂಜಲ್ಲಿ. ಇವು ಬಣ್ಣಗಳು ಬೇರೆ ಆದರೂ ತಳಿ ಮತ್ತು ಜಾತಿ ಒಂದೇ ಆಗಿರುತ್ತದೆ ಸಸ್ಯಗಳು. ಈ ನೆಕ್ಸ್ಟ್ ನೋಡೋಣ ಸಲಿಮಲಿ, ಪಕ್ಷಿ ಪ್ರೇಮಿ ಸಲಿಮಲಿ ಅಂತ ಒಂದು ಪ್ರೀವಿಯಸ್ಲಿ ಲೆಸನ್ ಕೂಡ ಇತ್ತು. ಭಾಳಷ್ಟು ಜನರಿಗೆ ಆ ಒಂದು ಪಾಠ ನೆನಪಿರಬಹುದು ಅನ್ಕೋತೀನಿ. ಓಕೆ, ಇವರು ಪ್ರಾಣಿ ಮತ್ತು ಪಕ್ಷಿಗಳಲ್ಲಿ ಬಹಳಷ್ಟು ಹೆಸರುವಾಸಿಯಾದರು. ಅಂದರೆ ಪಕ್ಷಿ ಸಂರಕ್ಷಣೆಯಲ್ಲಿ ಬಹಳ ದೊಡ್ಡ ಪ್ರಮುಖ ಹೆಸರು ಇವರದು. ಇವರ ಒಂದು ಕೆಲಸಗಳೇನೆಂದರೆ ರಾಜಸ್ಥಾನದ ಭರತ್ಪುರದಲ್ಲಿ ಕಿಯೋಲಾಡಿಯೋ, ನೋಡಿ ಕಿಯೋಲಾಡಿಯೋ ಎಲ್ಲಿದೆ, ರಾಜಸ್ಥಾನ ಭರತ್ಪುರದಲ್ಲಿದೆ. ನೆಕ್ಸ್ಟ್ ಕರ್ನಾಟಕದ ರಂಗನತಿಟ್ಟು ಪಕ್ಷಿಗಳ ಸಂರಕ್ಷಿತ ಪ್ರದೇಶಗಳ ಏನು ಸಂರಕ್ಷಣೆ ಮಾಡಲು ಹಲವು ಫೇಮಸ್ ಒಂದಷ್ಟು ಪ್ರದೇಶಗಳನ್ನ ನಾನು ಇಲ್ಲಿ ಹೆಸರು ಹೇಳಿದ್ದೀನಿ. ಭಾರತದ ಪಕ್ಷಿ ಮಾನವ ಎಂದು ಇವರನ್ನು ಕರೀತಾರೆ. ಇವರಿಗೆ 1976ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ. ಓಕೆ, ಕೆಲವೊಂದು ಸಲ ನೀವು SSC ಎಕ್ಸಾಮ್ ಏನಾದರೂ ಬರ್ತಿರ್ಬೇಕು, ಆ ಥರ ಕೇಳ್ತಾರೆ. ಪಕ್ಷಿ ಪ್ರೇಮಿ ಸಲಿಮರಿಗೆ ಯಾವ ವರ್ಷ ಪದ್ಮವಿಭೂಷಣ ದೊರಕಿತು? 1976. ಓಕೆ, ಸ್ಟ್ಯಾಟಿಕ್ GKಯಲ್ಲಿ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ನೆಕ್ಸ್ಟು ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್, ಅಳಿವಿನಂಚಿಗೆ ಹೋಗ್ತಾ ಇದ್ದಾವೆ. ಓಕೆ, ನೋಡಿ ಬಂಗಾಳದ ಹುಲಿ, ಚಿರತೆ, ಹೆಬ್ಬಕ್ಕಗಳು, ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ಗೆ ನೋಡಿ ಅವು ಏನಾಗಿರ್ತವೆ, ಅಳಿವಿನಂಚಿಗೆ ಅಂದರೆ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವೆ. ನೀವು ಇತ್ತೀಚೆಗೆ ನೋಡ್ತಿರ್ಬೇಕು ಹುಲಿ ಸಂರಕ್ಷಣಾ ಕಾಯ್ದೆಗಳು ಅಂದರೆ 1973ರಲ್ಲಿ ತಂದಿದ್ದಾರೆ. ಚೀತಾ ಪುನರ್ವಸತಿ ಯೋಜನೆ ಅಂತ 2023-24ರಲ್ಲಿ ಬೇರೆ ದೇಶದಿಂದ ಚಿರತೆಗಳನ್ನ ತಂದು ನಮ್ಮ ದೇಶದ ಮಧ್ಯಪ್ರದೇಶ ಕುನು ರಾಷ್ಟ್ರೀಯ ಉದ್ಯಾನದಲ್ಲಿ ತಂದು ಬಿಟ್ಟರು. ಓಕೆ, ಈ ರೀತಿ ನೀವು ಆವಾಸ ಸ್ಥಾನಗಳನ್ನು ಏನು ಮಾಡ್ತಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇನ್ನು ಯಾವ ರೀತಿ ಅರಣ್ಯ ರಕ್ಷಣೆ ಮಾಡೋದು ಅದ್ರ ಬಗ್ಗೆ ಇದೆ ನೋಡಿ. ಪಶ್ಚಿಮ ಘಟ್ಟಗಳು ಅತ್ಯಂತ ಅಂದರೆ ಈಗೇನು ಭಾರತದಲ್ಲಿ ಮಳೆ ಆಗಲಿಕ್ಕೆ ಅತಿ ಹೆಚ್ಚು ಮಳೆ ಆಗಲು ಕಾರಣ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳು. ನೆಕ್ಸ್ಟ್ ನೋಡೋಣ ಮೂರನೇ ಲೆಸನ್ ನೋಡೋಣ, ಮನದುಂಬಿದ ಊಟ. ಓಕೆ, ಸ್ವಸ್ಥ ಶರೀರಕ್ಕೆ ಸೋಪಾನ ಅಂದರೆ ನಮ್ಮ ಆಹಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ನಮ್ಮ ಕಾಂಪಿಟೇಟಿವ್ ಸಂಬಂಧಪಟ್ಟ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಓಕೆ, ನೋಡಿ ಪ್ರತಿಯೊಂದು ಪ್ರದೇಶದಲ್ಲಿ ಆಹಾರದ ವಿಭಿನ್ನತೆ ಬೇರೆ ಬೇರೆ ಆಗಿರುತ್ತದೆ. ಓಕೆ, ನಾನೊಂದು ಎಕ್ಸಾಂಪಲ್ ತಗೋದ್ರೆ ನಮ್ಮ ಕರ್ನಾಟಕದ ಊಟ ಅದರಲ್ಲಿ ಉತ್ತರ ಕರ್ನಾಟಕದ ಊಟ ಬೇರೆ ಇದೆ, ದಕ್ಷಿಣ ಕರ್ನಾಟಕದ ಊಟ ಬೇರೆ. ಓಕೆ, ನಮ್ಮ ಉತ್ತರ ಕನ್ನಡ ರೊಟ್ಟಿ ಮತ್ತು ಚಪಾತಿ ಇದ್ದರೆ ದಕ್ಷಿಣ ಕನ್ನಡದಲ್ಲಿ ಮುದ್ದೆ ಮತ್ತು ಚಪಾತಿಯನ್ನು ಬಳಸ್ತಾರೆ. ಓಕೆ, ಹೀಗೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಇದೆ. ನಾವೊಂದು ಎಕ್ಸಾಂಪಲ್ ನೋಡೋಣ. ಪಂಜಾಬಲ್ಲಿ ಏನಿದೆ ಜೋಳ, ಗೋಧಿ, ಕಡಲೆ ಅವರು ಬೆಳೀತಾರೆ. ರೊಟ್ಟಿ, ಸಾಗು, ಚೋಲೆ ಹಲವಾರು ಬೇರೆ ಬೇರೆ ಥರ ಬಳಸ್ತಾರೆ. ಓಕೆ, ನಮ್ಮಲ್ಲಿ ಅಕ್ಕಿ ಬೆಳಿತೀವಿ, ರಾಗಿ ಬಳಸ್ತೀವಿ, ಉದ್ದು, ತೆಂಗಿನಕಾಯಿ, ಜೋಳ, ಗೋಧಿ ಎಲ್ಲ ಬಳಸ್ತೀವಿ. ಇನ್ನು ನೆಕ್ಸ್ಟು ಮತ್ತು ಇವಾಗ ಜನ್ರೇಷನ್ಗೆ ತಕ್ಕಂಗೆ ಅಡುಗೆ ಪದ್ಧತಿಗಳು ಬದಲಾಗಿವೆ, ಅಡುಗೆ ಒಲೆಗಳು ಸುದ ಬದಲಾಗಿವೆ. ನೋಡಿ, ಒಂದು ಸಮಯದಲ್ಲಿ ನಾವು ಕಟ್ಟಿಗೆ ಒಲೆಗಳನ್ನು ಮಾಡ್ತಾಯಿದ್ವಿ, ಇವತ್ತು ಗ್ಯಾಸ್ ಸಿಲಿಂಡರ್ ಮೇಲೆ ಮಾಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟು ಹಿಟ್ಟನ್ನು ನಾವು ಏನು ಮಾಡ್ತಿದ್ವಿ, ಮೊದಲು ಒಳಕಲ್ಲಿನಲ್ಲಿ ಅರಿತಿದ್ವಿ, ಇವಾಗ ಮಿಕ್ಸರ್ನಲ್ಲಿ ಅದನ್ನು ಸಾಫ್ಟ್ ಮಾಡ್ಕೋತೀವಿ ಅಂದರೆ ಹರ್ಕೋತೀವಿ. ಆಹಾರದ ಘಟಕಗಳು ಅಂದರೆ ಹೋಟೆಲ್ಗಳನ್ನು ಯಾವ ರೀತಿ ಅಂದರೆ ಅಲ್ಲಿ ನೀವು ಪಂಜಾಬಿ ಡಿಶ್, ಇವೊಂದು ಧಾಬಾಗಳನ್ನ ರಾಜಸ್ಥಾನ್ ಧಾಬಾ, ಪಂಜಾಬಿ ಧಾಬಾ, ಹೀಗೆ ಒಂದೊಂದು ಧಾಬಾನ ಹೆಸರನ್ನು ನೋಡಿರ್ತೀರ. ಓಕೆ, ಅದು ನಮ್ಮ ಒಂದು ಸ್ಪೆಷಾಲಿಟಿ ಪ್ರದೇಶದ. ಇನ್ನು ಕಾರ್ಬೋಹೈಡ್ರೇಟ್ಸ್ ಅಂತ ನೋಡ್ತದೆ. ಓಕೆ, ನೀವು ನೋಡ್ತೀರ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಇನ್ಸ್ಟಾಂಟ್ ಎನರ್ಜಿ.
ಅಂದರೆ ಒಂದು ತಿಂದು 5 ನಿಮಿಷದಲ್ಲಿ ನಿಮಗೆ ಎನರ್ಜಿ ಬಂದಂಗೆ ಆಗಿರಬೇಕು. ಸುಸ್ತಾದಾಗತ್ತೆ ಅಂದರೆ ಗ್ಲೂಕೋಸ್ ಎಕ್ಸಾಂಪಲ್ನ ಕಾರ್ಬೋಹೈಡ್ರೇಟ್ಗೆ ನಾವು ಕೊಡ್ತೀವಿ. ಓಕೆ, ಕಾರ್ಬೋಹೈಡ್ರೇಟ್ ಅದರಲ್ಲಿ ಯಾವ ಬರ್ತವೆ? ಸಜ್ಜೆ, ಅಕ್ಕಿ, ಗೆಣಸು, ಕಬ್ಬು, ಆಲೂಗಡ್ಡೆ ಇವೆಲ್ಲ ಇನ್ಸ್ಟಾಂಟ್ ಎನರ್ಜಿಗಳನ್ನ ಕೊಡ್ತವೆ. ಮತ್ತು ಸಕ್ಕರೆ ಕೂಡ, ಯಾಕಂದರೆ ಸಕ್ಕರೆಯಲ್ಲಿ ಏನಿರುತ್ತೆ? ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಇರುತ್ತೆ ಅಂತ ಸಕ್ಕರೆ ಕೂಡ. ನೆಕ್ಸ್ಟು ಕೊಬ್ಬಿನ ಆಹಾರಗಳು. ಓಕೆ, ಕೊಬ್ಬು ನಮಗೆ ಶಕ್ತಿ ಎನ್ನುವುದು ಲಾಂಗ್ ಟರ್ಮ್ ಶಕ್ತಿ ಬೇಕಂದರೆ ಕೊಬ್ಬು ಬೇಕಾಗುತ್ತೆ. ಆ ಕೊಬ್ಬನ್ನು ಯಾವುದರಲ್ಲಿ ಬಳಸ್ತೀವಿ ಅಂದರೆ ನಾವು ನೋಡಿ, ಎಳ್ಳಿನ ಬೀಜಗಳು, ಸೋಯಾಬೀನ್, ನೆಲಗಡಲೆ, ಹಾಲು, ಮೊಸರು ಇವೆಲ್ಲ ನಮಗೆ ಫ್ಯಾಟ್ ಎನರ್ಜಿನ ಕೊಡ್ತವೆ. ಇನ್ನು ಹಿಮಕರಡಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಹಿಮಕರಡಿಗಳು ಚರ್ಮದ ಅಡಿಯಲ್ಲಿ ಸಾಕಷ್ಟು ಕೊಬ್ಬನ್ನು ಸಂಗ್ರಹಿಸ್ತವೆ. ಓಕೆ, ಮತ್ತು ಆ ಕೊಬ್ಬನ್ನು ನಾವು ಲಾಂಗ್ ಟರ್ಮ್ ಎನರ್ಜಿಯಾಗಿ ಬಳಸ್ಕೊಳ್ತವೆ ನೋಡಿ. ಅವೇನು ಮಾಡ್ತವೆ? ಭಾಳಷ್ಟು ತಿಂಗಳುಗಟ್ಟಲೆ ನಿದ್ದೆ ಜಾರಿರ್ತವೆ. ಹಾಗಾಗಿ ಅದೇ ಒಂದು ಕೊಬ್ಬನ್ನು ಶಕ್ತಿಯನ್ನಾಗಿ ಪರಿವರ್ತಿಸ್ಕೊಳ್ತವೆ. ನೀವು ಜಿಮ್ಗೆ ಹೋಗೋರು ನೋಡಿರ್ತಾರೆ, ಪ್ರೋಟೀನ್ಗಳನ್ನ ತೆಗೆದುಕೊಳ್ತಾರೆ. ಆದರೆ ಅವ್ರ ಬಾಡಿ ಬಿಲ್ಡಿಂಗನ್ನು ದೇಹ ನಿರ್ಮಾಣಕರ ಆಹಾರಗಳಂತ ಕರೀತಾರೆ ಅವ್ರನ್ನ. ಅದರಲ್ಲಿ ಕಾಳುಗಳು, ಮಾಂಸಗಳು, ಮೀನುಗಳು, ಹಾಲು, ಮೊಟ್ಟೆ ಇವೆಲ್ಲ ಕಂಡುಬರ್ತವೆ. ನೆಕ್ಸ್ಟ್ ಹೋಗೋಣ ನೋಡಿ. ಅಯೋಡಿನ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರತಿಯೊಂದು ವರ್ಷದಲ್ಲಿ ಅಟ್ಲೀಸ್ಟ್ 1 ಅಥವಾ 2 ಕ್ವಶನ್ಗಳು ಈ ಕಾನ್ಸೆಪ್ಟಲ್ಲಿ ಬರ್ತವೆ. ಅಯೋಡಿನ್ ಉಪ್ಪಿನ ಬಗ್ಗೆ ಒಂದು ಕ್ವಶನ್, ಯಾವುದೇ ಎಕ್ಸಾಮ್ ಇರಲಿ ಅಟ್ಲೀಸ್ಟ್ ಒಂದಾದರೂ ಕ್ವಶನ್ ಬರ್ತವೆ 1 ಇಯರಲ್ಲಿ. ಓಕೆ ನೋಡಿ, ಅಯೋಡಿನ್ ಕೊರತೆ ಆದರೆ ಸಿಂಪಲ್ ಗೈಟರ್ ಅಂತ ಕರೀತಾರೆ, ಸರಳ ಗಳಗಂಡ ರೋಗ ಕಂಡುಬರುತ್ತದೆ. ಓಕೆ, ಉಪ್ಪಿನ ಸೇವನೆ ಕಡಿಮೆ ಆದರೆ ಈ ರೀತಿ ಹೇಳುತ್ತದೆ. ಓಕೆ, ಅಯೋಡಿನ್ ಇರಲಿರುವಂಥ ಉಪ್ಪನ್ನು ಸೇವನೆ ಮಾಡಿದ್ರೆ. ನೆಕ್ಸ್ಟು ನೋಡಿ, ಉಪ್ಪನ್ನು ಯಾವ ರೀತಿ ತಯಾರಿಸ್ತಾರೆ ಅಂದರೆ ಅದೊಂದು ಬುಡಕಟ್ಟಿದೆ, ಅಗಾರಿಯಾ ಅಂತ. ಆ ಸಮಯದೇನು ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಅದು ಲಿಟಲ್ ರನ್ ಆಫ್ ಕಚ್, ಗುಜರಾತ್ ಪ್ರದೇಶದಲ್ಲಿ ಕಂಡುಬರುತ್ತದೆ. ಅಗಾರಿಯಾ ಬುಡಕಟ್ಟು ಜನಾಂಗ ಉಪ್ಪನ್ನು ತಯಾರಿಸಲು ಫೇಮಸ್ ಆಗಿದೆ. ಈ ರೀತಿ ಪ್ರಶ್ನೆಗಳನ್ನು ಕೇಳಬಹುದು. ನೆಕ್ಸ್ಟ್ ನೋಡೋಣ. ವಿಟಮಿನ್ಸ್ ಆರ್ ವೆರಿ ಫೇಮಸ್ ಕಾನ್ಸೆಪ್ಟ್ ಇನ್ ಸೈನ್ಸ್. ವಿಟಮಿನ್ಸ್ ಜೀವಸತ್ವಗಳು ABCD. ಓಕೆ, ಖನಿಜಗಳು ಯಾವ ರೀತಿ? ಕ್ಯಾಲ್ಸಿಯಂ, ಅಯೋಡಿನ್, ಕಬ್ಬಿಣ ಅಂದರೆ ಸಂಪನ್ಮೂಲಗಳು ಅಂತ ಏನು ಕರಿತಾರೆ. ಖನಿಜಗಳು ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸ್ ಅದೇ ರೀತಿ ಕರೀತಾರೆ. ನಿಮ್ಮ ಅಂದರೆ ದೇಹಗಳನ್ನು ಯಾವ ರೀತಿ ಒಂದು ರೋಗಗಳನ್ನು ನಿವಾರಣೆ ಮಾಡಲು ಮತ್ತು ರೋಗಗಳು ಬರದೇ ಹಾಗೆ ಮಾಡಲು ಕೆಲವೊಂದಿಷ್ಟು ವಿಟಮಿನ್ಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದಿಷ್ಟು ಹಣ್ಣುಗಳಲ್ಲಿ ಕೆಲವೊಂದಿಷ್ಟು ವಿಟಮಿನ್ಗಳು ಇರ್ತವೆ. ಓಕೆ, ವಿಟಮಿನ್ ಎ ಎದರಲ್ಲಿ ಇರ್ತದೆ ನೋಡಿ? ಮಾವಿನಕಾಯಿ, ಪಪಾಯ, ಹಾಲು, ಕ್ಯಾರೆಟ್ ಮತ್ತು ಆ್ಯಪಲ್, ಸೇಬಿನ ಹಣ್ಣಿನಲ್ಲಿ ಕೂಡ ಇರುತ್ತದೆ. ನೆಕ್ಸ್ಟ್ ವಿಟಮಿನ್ B1 ಪನ್ನೀರ್, ಕುಂಬಳಕಾಯಿ ಬೀಜ, ಅಕ್ಕಿ, ಗೋಧಿ, ಅಗಸೆ ಬೀಜ ಇದರಲ್ಲೆಲ್ಲ ವಿಟಮಿನ್ B1 ಇರ್ತದೆ. ವಿಟಮಿನ್ ಸಿ ನೋಡಿ, ಮೊದಲು ನಿಂಬೆ ಭಾಳಷ್ಟು ಜನ ಉಪಯೋಗಿಸೋದು, ಪ್ರತಿಯೊಬ್ಬರು ಅಡುಗೆಗೆ ಬಳಸ್ತಾರೆ. ನಿಂಬೆ, ಮೋಸಂಬಿ, ನೆಲ್ಲಿಕಾಯಿ, ಹುಳಿ ಏನು ಪದಾರ್ಥ ಇರ್ತದೆ ಅದರಲ್ಲಿ ಆಲ್ಮೋಸ್ಟ್ ಆಲ್ ವಿಟಮಿನ್ ಸಿ ಇರುತ್ತೆ. ಇನ್ನು ನೆಕ್ಸ್ಟು ಡಿ ಹಾಲು, ಮೀನು, ಬೆಣ್ಣೆ ಇವೆಲ್ಲ ಏನಿರುತ್ತೆ ಡಿ. ಮತ್ತು ಸೂರ್ಯನ ಶಾಖ. ಇನ್ನು ಪೋಷಕಾಂಶಗಳು, ಓಕೆ, ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಅವು ನಮ್ಮ ದೇಹವನ್ನು ರೋಗದಿಂದ ರಕ್ಷಣೆ ಮಾಡ್ತವೆ. ಓಕೆ, ನಮಗೆ ರಕ್ಷಣೆ ಪಡೆಯಲು ನಾವು ಅದನ್ನು ಬಳಸ್ತೀವಿ. ಅದರಲ್ಲಿ ಏನಂದರೆ ವಿಟಮಿನ್ ಡಿ, ಬಿಸಿಲು ಅದೊಂದು ಪೋಷಕಾಂಶ ಆಗಿ ವರ್ಕ್ ಮಾಡುತ್ತೆ. ನೀವು ಎಳೆ ಬಿಸಿಲಲ್ಲಿ ನಿಂತರೆ ನಿಮಗೆ ಒಂದು ಆಹಾರ ಕೊಡ್ತದೆ. ಮತ್ತು ನಾರು ಪದಾರ್ಥಗಳು ಅಂದರೆ ಫೈಬರ್ ನ್ಯೂಟ್ರಿಯೆಂಟ್ಸ್ ಅಂದರೆ ನೀವು ಕಡಿಮೆ ತಿಂದರೂ ಕೂಡ ಹೊಟ್ಟೆ ತುಂಬ ಹಾಗೆ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ ನಾರು ಪದಾರ್ಥಗಳು. ಇನ್ನು ನೆಕ್ಸ್ಟು ಇನ್ನೊಬ್ಬ ವಿಜ್ಞಾನಿ ಬಗ್ಗೆ ನೋಡೋಣ, ಕೊಲತ್ತೂರು ಗೋಪಾಲನ್. ಓಕೆ, ಇವರ ಒಂದು ಸಾಧನೆ ಏನಂದರೆ 500ಕ್ಕೂ ಹೆಚ್ಚು ಭಾರತೀಯ ಆಹಾರಗಳ ಮೂಲಕ ವಿಶ್ಲೇಷಣೆ ಮಾಡ್ತಾರೆ ಮತ್ತು ಭಾರತೀಯ ಸನ್ನಿವೇಶಕ್ಕೆ ಸೂಕ್ತ ಆಹಾರ ಕ್ರಮವನ್ನು ಶಿಫಾರಸು ಮಾಡ್ತಾರೆ. ಪ್ರೋಟೀನ್ಸು ಮತ್ತು ಇನ್ನಷ್ಟು ಆಹಾರ ಘಟಕ ವ್ಯಾಪಕಗಳ ನ್ಯೂನತೆಯನ್ನು ಗುರುತಿಸಲು ಭಾರತೀಯ ಪೌಷ್ಟಿಕಾಂಶ ಸ್ಥಿತಿಯ ಬಗ್ಗೆ ಸಮೀಕ್ಷೆಗಳನ್ನು ನಡೆಸಿ ಅದಕ್ಕೆ ನೋಡಿ 2002ರಲ್ಲಿ ಮಧ್ಯಾಹ್ನ ಬಿಸಿಯೂಟ ಕಾರ್ಯಕ್ರಮ ಜಾರಿಗೆ ಆಗುತ್ತೆ ಭಾರತದಲ್ಲಿ. ಆವಾಗ PM ಪೋಷಣ್ ಉಪಕ್ರಮವಾಗಿ ಇದನ್ನು ರಾಷ್ಟ್ರವ್ಯಾಪಿ ಲಕ್ಷಾಂತರ ಸರ್ಕಾರಿ ಗೌರ್ಮೆಂಟ್ ಸ್ಕೂಲಲ್ಲಿ ಈ ಒಂದು ಯೋಜನೆ ಜಾರಿಗೆ ತರ್ತಾರೆ. ನೆಕ್ಸ್ಟು ಅಪ್ಪಿಷ್ಟದ ಪರೀಕ್ಷೆ ಅಂತ ಕರೀತಾರೆ. ಓಕೆ,
ಯಾವ ರೀತಿ ಆಲೂಗಡ್ಡೆ, ಸೌತೆಕಾಯಿ, ಬ್ರೆಡ್, ಬಟ್ರ್ ಇವೆಲ್ಲ ಬಳಸ್ಕೋತಾರೆ. ಪಿಷ್ಟ ಎಷ್ಟೆಷ್ಟು ಪಿಷ್ಟ ಇದೆ ಒಂದು ಆಹಾರದಲ್ಲಿ ಅಂತ ನಾವು ನೋಡ್ಕೋಬೋದು. ನೆಕ್ಸ್ಟ್ ನೋಡೋಣ. ನೋಡಿ, ಇಲ್ಲಿ ನೀವು ನೋಡಿರ್ತೀರ ಆಲೂಗಡ್ಡೆ ಚಿಪ್ಸ್ ಮತ್ತು ಹುರಿದ ಕಡಲೆ ಪುಟಾಣಿ ಕೆಳಗೆ ನೀಡಿದ ಪೋಷಕಾಂಶಗಳ ಮಾಹಿತಿ. ಅಂದರೆ ಅದರಲ್ಲಿರುವ ಪೋಷಕಾಂಶಗಳು ಯಾವ ರೀತಿ ಇದೆ ಪ್ರತಿ 100 ಗ್ರಾಮಿಗೆ. ಇವಾಗ ನೋಡಿ, ಇಲ್ಲಿ ನೀವು ನೋಡಿರ್ತೀರ ಇದು 100 ಗ್ರಾಮಲ್ಲಿ ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ. ಓಕೆ, ಚಿಪ್ಸ್ ಬಹಳಷ್ಟು ಆಗುತ್ತವೆ, ಇದು ಕಡಿಮೆ ಆಗುತ್ತೆ ಕಡಲೆ. ಇಲ್ಲಿ ಏನೇನು ಶಕ್ತಿ ಇದೆ ನೋಡಿ, 100 ಗ್ರಾಮ್ ತಿಂದರೆ 536 ಕ್ಯಾಲರಿ ನಿಮಗೆ ಶಕ್ತಿ ಬರುತ್ತೆ. ಇದು 355. ಕೊಬ್ಬುಗಳು 35 ಗ್ರಾಮ್ ಬರುತ್ತೆ, ಇದು 6.26 ಬರುತ್ತೆ. ಓಕೆ, ಇದರಲ್ಲಿ ನೀವು ಎಲ್ಲದರಲ್ಲಿ ನೋಡಿದ್ರು ಕೆಲವೊಂದಿಷ್ಟರಲ್ಲಿ ಆಲೂಗಡ್ಡೆ ಜಾಸ್ತಿ ಇದೆ, ಇನ್ನೊಂದರಲ್ಲಿ ಹುರಿದ ಕಡಲೆ ಜಾಸ್ತಿ ಇದೆ. ನೆಕ್ಸ್ಟ್ ನೋಡೋಣ. ನೋಡಿ, ಇಲ್ಲಿ ಫುಡ್ FSSAI ಅಂದರೆ ಫುಡ್ ಲೈಸೆನ್ಸ್ ಅಥವಾ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅವರು ಅನ್ನೋದು ಗುಣಮಟ್ಟದ ಕ್ವಾಲಿಟಿ ಅಶ್ಯೂರೆನ್ಸ್ ಬಗ್ಗೆ ಒಂದು ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ, ಅದರ ಲೈಸೆನ್ಸನ್ನು ಕೂಡ ಹಾಕಿರ್ತಾರೆ. ಇನ್ನು ನೀವು ನೋಡಿರ್ತೀರ ಸಿರಿಧಾನ್ಯಗಳು ಅಂತ ಕರೀತಾರೆ. ಸಿರಿಧಾನ್ಯಗಳು ಭಾಳಷ್ಟು ಫೇಮಸ್ ಇವಾಗಿನ ಜನ್ರೇಷನ್ಗೆ. ನವಣೆ, ರಾಗಿ ಇವೆಲ್ಲ ಸಿರಿಧಾನ್ಯದಲ್ಲೇ ಬರ್ತವೆ. ನೋಡಿ, ಸಿರಿಧಾನ್ಯಗಳು ಅಂದರೆ ಸಣ್ಣ ಗಾತ್ರದಾಗಿರ್ತವೆ ಮತ್ತು ಹಳೆಯ ಕಾಲದಿಂದ ಕೂಡ ಅವು ಜೀವಸತ್ವಗಳು, ಕಬ್ಬಿಣ ಅಂಶಗಳು, ಕ್ಯಾಲ್ಸಿಯಂನಂಥ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿರ್ತವೆ. ಹಾಗಾಗಿ ಅವುಗಳನ್ನು ಅತಿ ಹೆಚ್ಚು ಹಳ್ಳಿ ಕಡೆ ಬಳಸ್ತಾರೆ. ಇನ್ನು ಈಗಿನ ಜನ್ರೇಷನ್ ಇವಾಗಿನ ಕಾಲಮಾನದಲ್ಲಿ ಅತಿ ಹೆಚ್ಚು ಬಳಸ್ತಾ ಇದ್ದಾರೆ. ನೋಡಿ, ಗೋಧಿ ಬೆಳೆಯನ್ನು ನೀವು ಗೋಧಿಯನ್ನು ನೋಡಿರ್ತೀವಿ ಯಾವ ರೀತಿ ಮಾಡ್ತಾರೆ, ಚಪಾತಿ. ಓಕೆ, ಒಂದು ಸಂಪೂರ್ಣ ಸೈಕಲ್ ಪ್ರೊಸೆಸ್ ಅಂತ ಕರಿತೀವಿ. ಯಾವ ರೀತಿ ಗೋಧಿಯನ್ನು ಬೆಳೆದು ಅದನ್ನು ಮಾರಾಟ ಮಾಡಿ ಅದರಿಂದ ಯಾವ ರೀತಿ ಜನರು ತೆಗೆದುಕೊಳ್ತಾರೆ ಅನ್ನೋದನ್ನು ಒಂದು ಸೈಕಲ್ ಮುಖಾಂತರ ತೋರಿಸಿದ್ದಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪಾಠ ಕಾಂತಗಳ ಅನ್ವೇಷಣೆ. ಕಾಂತಗಳಂದರೆ ಮ್ಯಾಗ್ನೆಟಿಸಮ್ ಅಂತ ಕರಿಬೋದು. ಓಕೆ, ಇನ್ನು ನೋಡಿ, ಕಡಲ ತೀರದ ಪಟ್ಟಣವೊಂದರಲ್ಲಿ ವಾಸಿಸುತ್ತಾಳೆ. ಓಕೆ, ಒಂದು ಎಕ್ಸಾಂಪಲ್ನ ಕೊಟ್ಟು ಒಂದು ಇದು ಹೇಳಿದ್ದಾರೆ ಯಾವ ರೀತಿ ಅಂತ. ಇಲ್ಲಿ ಒಂದು ಮಸಾಲೆ ಪದಾರ್ಥ ಇತ್ತಿರೋ ಒಂದು ಹಡಗಿನ ಬಗ್ಗೆ ಇಲ್ಲೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ನಾನು ಹೇಳಿದೆ ಕಾಂತ ಅಂದರೆ ಮ್ಯಾಗ್ನೆಟಿಸಮ್ ಅಂದರೆ ಅದು ಅಯಸ್ಕಾಂತ ಯಾವ ರೀತಿ ದಿಕ್ಕನ್ನು ಹೇಳುತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡುತ್ತೀರ ಕೆಲವೊಂದು ಡೋರ್, ಫ್ರಿಡ್ಜ್ ಬಾಗಿಲುಗಳು, ಮೊಬೈಲ್ ವ್ಯಾಲೆಟ್ಸ್ಗಳು. ಓಕೆ, ಇವೆಲ್ಲ ಏನು ಮಾಡ್ತವೆ, ನೀವು ಬಾಗಿಲು ಹತ್ರ ಹೋದರೆ ಆಟೋಮೆಟಿಕ್ ಜಕ್ಕದ್ಕೊಳ್ತವೆ, ಯಾಕಂದರೆ ಅದಕ್ಕೆ ಅಯಸ್ಕಾಂತವು ಅಟ್ಯಾಚ್ ಇರೋದ್ರಿಂದ. ನೆಕ್ಸ್ಟ್ ದಂತಕಾಂತ, ಯುಕಾರದ ಕಾಂತ, ಉಂಗುರ. ಅಯಸ್ಕಾಂತಗಳು ಹಲವಾರು ಸ್ಟೈಲ್ ಇದ್ದಾವೆ. ಓಕೆ, UL ರೌಂಡ್ ಶೇಪ್. ಓಕೆ, ನೀವು ಯಾವ ರೀತಿ ಬೇಕೋ ಆ ಶೇಪ್ನ ಬಳಸ್ಕೋಬೋದು. ಇನ್ನು ನೆಕ್ಸ್ಟು ದಂಡಕಾಂತಕ್ಕೆ ಅಂಟಿಕೊಂಡ್ರು ಕಬ್ಬಿಣದ ಪುಡಿಗಳು. ನೀವು ನೋಡ್ತೀರಿ ನೆಲದ ಮೇಲೆ ಒಂದು ಅಯಸ್ಕಾಂತನ ಹಾಯಿಸಿದ್ರೆ ಕಬ್ಬಿಣ ಚೂರುಗಳು ಬಂದು ಅಂಟುಕೊಳ್ತವೆ. ಇನ್ನು ಅದರಿಂದ ಏನು ಮಾಡೋದು, ದಿಕ್ಕುಗಳನ್ನ ಕಂಡುಹಿಡಿತಾರೆ. ಓಕೆ, ಕಾಂತೀಯ ದಿಕ್ಸೂಚಿ ಅಂತ ಕರೀತಾರೆ. ಇವಾಗ ನೋಡಿ, ನೀವು ಕಾಂತಗಳಿಂದ ಆಟವನ್ನು ಕೂಡ ಆಡುತ್ತೀರಿ ಚಿಕ್ಕ ವಯಸ್ಸಲ್ಲಿ. ಓಕೆ, ಎರಡೆರಡು ಕಾಂತಗಳನ್ನ ಹಿಡಿದುಕೊಂಡು ಅಥವಾ ನೀವು ಒಂದು ಕಬ್ಬಿಣವನ್ನು ಕೇವಲ ಆ ಒಂದು ಅಯಸ್ಕಾಂತ ಹಿಡಿದ್ರೆ ಕಬ್ಬಿಣ ಆಟೋಮೆಟಿಕ್ ತಾನೇ ಮೇಲೆ ಬರುತ್ತೆ. ಇನ್ನು ಸಮಸ್ಯೆ ಮೇಜಲ್ಲಿರೋ ಸ್ಟೀಲ್ ಬಾಲ್ಸ್ ಇವೆಲ್ಲ ಅಯಸ್ಕಾಂತದ ಮೇಲೆ ಓಡಾಡ್ತವೆ. ಓಕೆ, ಇಲ್ಲಿಗೆ ಈ ಒಂದು 4 ಚಾಪ್ಟರ್ಗಳನ್ನ ಮುಗಿಸ್ತಾ ಇದ್ದೇನೆ. ಓಕೆ, 5ನೇ ಚಾಪ್ಟರ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ದಯವಿಟ್ಟು ನಿಮಗೆ ಯಾವ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳಿ, ಮತ್ತು ಇನ್ನೂ ಏನು ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕೂಡ ಹೇಳಿ, ನಾನು ಕರೆಕ್ಟ್ ಮಾಡ್ಕೋತೀನಿ. ಸಂಪೂರ್ಣವಾದ ಒಂದು NCERT ಒಂದು ಸ್ಟೇಟ್ ಬುಕ್ಸ್ನ ಮುಗಿಸೋ ಜವಾಬ್ದಾರಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಇಟ್ಸ್ ಟೇಕ್ ಟೈಮ್ಸ್ ಬಟ್ ಐ ವಿಲ್ ಕಂಪ್ಲೀಟ್ ಇಟ್. ಓಕೆ, ಏನಂದರೆ ನಿಮಗೆ ಡೈರೆಕ್ಟ್ ಟೆಕ್ಸ್ಟ್ ಬುಕ್ಕಲ್ಲೇ ಹೇಳಬೇಕು ಅಥವಾ ನಾನು ಹಿಂಗೆ ನೋಟ್ಸ್ ಥರ ಮಾಡಿ ಹೇಳಿ ನಾನು ಯಾವ ರೀತಿ ಮಾಡ್ಬೇಕಂತ ಆ ರೀತಿ ಮಾಡ್ಕೊಡಿ. ಥ್ಯಾಂಕ್ ಯು.